ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. 2 ವಾರದ ಹಿಂದೆ ನಮ್ಮ ಈ ಮೊದಲನೇ ಹಾಡು ರಿಲೀಸ್ ಆಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ಖುಷಿಯಾಗಿದೆ. ಇವತ್ತು 2ನೇ ಹಾಡು ಕರಿಕಾಳ ಹಬ್ಬ ಅಂತ ಹೇಳಿದ್ರು ಸರ್. ಖಂಡಿತವಾಗಲೂ ಹಬ್ಬದ ವಾತಾವರಣ ನಮಗೆ ನಿಜವಾಗ್ಲೂ ನಿಮ್ಮೆಲ್ಲರ ಸಪೋರ್ಟು ಈ ಟೀಮ್ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅತಿಶಯ್ ಅವರೇ. ಈ ಹಾಡು ಮತ್ತಷ್ಟು ಸಿಹಿನ ಎಲ್ರಿಗೂ ಕೊಡಲಿ ಅಂತ ವಿಶ್ ಮಾಡ್ತೀನಿ. ನಿಮಗೂ ಅಷ್ಟೇ ಸಿಹಿ ಯಶಸ್ಸು ಸಿಗಲಿ. ಥ್ಯಾಂಕ್ ಯು. ಸೊ ಡಿಡ್ ಯು ಲೈಕ್ ದ ಸಾಂಗ್? ಚೆನ್ನಾಗಿ ಇಷ್ಟ ಆಯ್ತಾ ಕಬ್ಬಿಂಜಲೆ? ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲ ಆ ಥರ ಹಾರ್ಡ್ ವರ್ಕ್ ತುಂಬ ಮಾಡಿದ್ವಿ. ನೀವು ಹೇಳ್ದಂಗೆ ಅಲ್ಲಿ ರಗಡ್ ಲುಕ್ಕು, ಇಲ್ಲಿ ರೊಮ್ಯಾಂಟಿಕ್ ಲುಕ್ಕು, ಎಲ್ಲದೂ ಸಸ್ಪೆನ್ಸೇ. ಅಂದರೆ ಆಡಿಯನ್ಸಿಗೆ ಡೆಫಿನೆಟ್ ಆಗಿ ವಿ ಆರ್ ನಾಟ್ ಗಿವಿಂಗ್ ಎನಿ ಕ್ಲೂಸ್. ಅವ್ರಿಗೆ ಎಷ್ಟು ಬೇಕು ಎಂಜಾಯ್ ಮಾಡಲಿಕ್ಕೆ ಎಂಟೈರ್ ಮೂವಿ 2.5 hours ಕೂತ್ಕೊಂಡ್ರೆ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ವರೆಗೂ ಯಾವ ಥರ ಎಂಜಾಯ್ ಮಾಡಬೇಕು, ಹೇಗೆ ಸಸ್ಪೆನ್ಸ್ ಇರಬೇಕು, ಎಲ್ಲದನ್ನೂ ಕ್ಯಾರಿ ಆಗುತ್ತೆ. ಬಟ್ ನೀವು ಯಾವುದೇ ಟೀಸರ್ ನೋಡಿ, ಟೈಟಲ್ ಟೀಸರ್ ನೋಡಿ, ಸಾಂಗ್ ನೋಡಿ ಯಾವುದೂ ಜಡ್ಜ್ ಮಾಡೋಕ್ಕಾಗಲ್ಲ. ಅದೇ ಸೀಕ್ರೆಟ್ ನಮ್ಮ ಮೂವಿದು. ಬಟ್ 6th of February ಬರ್ತಾ ಇದ್ದೀವಿ, ಪ್ಯಾನ್ ಇಂಡಿಯಾ. ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನಿರೀಕ್ಷಾ ಅವರೇ, ಒಂದು ವಿಷಯ ಹೇಳ್ಬೇಕು ನಿಮ್ಮೆಲ್ರಿಗೂ. ಈ ಹಾಡಿನಲ್ಲಿ, ಕಬ್ಬಿನ ಜಲ್ಲೆ ಸಾಂಗ್ನಲ್ಲಿ ಕಾಡ ನಟರಾಜ್ ಅವ್ರ ಜೊತೆ, ಹೀರೋ ಜೊತೆ ಡ್ಯಾನ್ಸ್ ಮಾಡಿ ಅಂದರೆ ನಮ್ಮ ಹೀರೋಯಿನ್ ನಿರೀಕ್ಷಾ ಶೆಟ್ಟಿ ಅವರು ಮೊಸಳೆ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ. ಅಲ್ಲ, ನಿಮಗೆ ಇವ್ರಿಗಿಂತ ಮೊಸಳೆ ಬೆಟ್ರ್ ಅಂತ ಅನ್ಸಿದ್ಯಾ? ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಸೌಂಡ್ ಬಾಕ್ಸ್, ನಾನು ಇಲ್ಲಿ ಸೌಂಡ್ ಬಾಕ್ಸ್ ಅಂತ ಕರಿತೀನಿ. ಆ್ಯಕ್ಚುಲಿ ಇವ್ರಿಗೆ ಮೈಗೆ ಬೇಡ. ಆ್ಯಕ್ಚುಲಿ ಹಾಡಬೇಕಂದ್ರೆ ಇಲ್ಲ ಕಂಪೋಸ್ ಮಾಡ್ಬೇಕಾದ್ರೆ ಇರ್ಬೋದು. ಕರೆಕ್ಟಾಗಿ ಹೇಳಿ, ಕಂಪೋಸ್ ಮಾಡ್ಬೇಕಾದ್ರೆ ಯಾವ ನೋಡೋದಿದೆ? ಆ್ಯಕ್ಚುಲಿ ಇದು ಸಾಂಗು ಫಸ್ಟ್ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಈ ಸಿನಿಮಾಗೆ ಬಂದಾಗ ಈ ಸಾಂಗೇ ಇರಲಿಲ್ಲ ಸಿಚುವೇಶನ್. ಆ್ಯಂಡ್ ಅದಾದ ನಂತರ ಹೇಗೆ ಅಂತಂದರೆ ರೀರೆಕಾರ್ಡಿಂಗ್ ಟೈಮಲ್ಲೇನೆ ಮಾಡಿದಂಥ ಹಾಡು. ಸರ್ಗೆ ಯಾವ ರೀತಿ ಒಂದು ಹೆಂಗೆ ಅಂದರೆ ಇವರ ಜೋಶ್ ನಾನು ಸಿನಿಮಾದಲ್ಲಿ ನೋಡಿದ್ದೆ. ಆ್ಯಕ್ಟಿಂಗಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಾನು ಸತ್ಯವಾಗ್ಲೂ ನೋಡಿರಲಿಲ್ಲ. ಬಹಳ ಬಹಳ ಅದ್ಭುತವಾಗಿ ಮಾಡಿದ್ರು. ಅದಕ್ಕೆ ಇನ್ನೊಂದು ಕಾರಣಕರ್ತರು ಈ ಸಿಚುಯೇಷನ್ ಕೊಡೋದಕ್ಕೆ. ಆ್ಯಂಡ್ ಇನ್ನೂ 2 ಅದ್ಭುತವಾಗಿರುವಂತಹ ಸಿಚುಯೇಷನ್ ಕೊಟ್ಟರು ನನ್ನ ಪ್ರೀತಿಯ ಡೈರೆಕ್ಟ್ರು ವೆಂಕಟೇಶ್ ಅವರು. ಅದ್ಭುತವಾಗಿದೆ. ನಾನು ಸುಮ್ಮನೆ ಕೊಚ್ಕೊಳ್ಳೋದಕ್ಕೆ ಬಂಡಲ್ ಗಿಂಡಲ್ ಏನು ಬಿಡ್ತಾ ಇಲ್ಲ. ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ. ಅದ್ಭುತವಾಗಿರುವಂತಹ ಕ್ಷಣಗಳಿರುತ್ತೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಳದೆ February 6ನೇ ತಾರೀಕು ನೋಡಿ. ಈ ಸಾಂಗ್ ನನ್ನ ಲೈಫಲ್ಲಿ ಬಹಳ ಸ್ಪೆಷಲ್ ಆಗಿದೆ. ಅದಕ್ಕೆ ನಿಮ್ಮೆಲ್ಲರೂ ಸಾಕ್ಷಿ ಆಶೀರ್ವಾದ ಇದಕ್ಕೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಐ ಥಿಂಕ್ ಇವರು ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು. ಇದಕ್ಕಿಂತ ಮುಂಚೆ ನಮ್ಮ ವೆಂಕಿನೂ ಒಂದು ವರ್ಷನ್ ಬರೆದಿದ್ರು. ಅಲ್ಲಿ ಏನಾಯ್ತಂದರೆ ಒಂದೇ ಒಂದು ನಮಗೆ ಹೈಲೈಟ್ ಸಿಕ್ಕಿದ್ದು ಅಂದರೆ ಯಾವ ರಬ್ಬರಿಂದ ಮಾಡಿದ್ದು. ಆ ಲೈನ್ ಕೇಳಿದ್ಮೇಲೆ ನಮಗೆ ಫ್ಯಾಂಟಾಸ್ಟಿಕ್ ಲೈನ್ ಅಂತ. ಸೊ ದಟ್ ಈಸ್ ಅ ಹೈಲೈಟ್ ಸ್ಟೆಪ್. ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಕೀಪ್ ಶೇರಿಂಗ್, ಪ್ರಮೋಟ್ ಮಾಡಿ. ಆ್ಯಂಡ್ ನಮ್ಮ ನಾಗೇಂದ್ರ ಪ್ರಸಾದ್ ಡೈರೆಕ್ಟ್ರು. ಲೆಟ್ ಮಿ ನಾಟ್ ಫರ್ಗೆಟ್ ಧನು ಮಾಸ್ಟರ್. ನನಗೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಧನು ಮಾಸ್ಟರ್ ಹೈದರಾಬಾದಲ್ಲಿ ಆ್ಯಕ್ಚುಲಿ ಅವ್ರ ಟೀಮೇನೆ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದೀಗ, ರಶ್ಮಿ ಆ್ಯಂಡ್ ಟೀಮ್. ಅವ್ರು ಫೋನ್ ಮಾಡಿ ಹೇಳ್ತಾರೆ, ಒಂದೇ ವಿಷಯ ಹೇಳ್ತಾರೆ, ಸರ್ ಇಲ್ಲಿ ನಾನು CG ವರ್ಕ್ ಮಾಡ್ತಾ ಇದ್ದೀನಿ, ತುಂಬ ಬ್ಯುಸಿ ಆಗಿಬಿಟ್ಟಿದ್ವಿ. ಯಾರಿಗೆ ತೋರಿಸಿದ್ರು ಇದೇನಿದು ದರ್ಶನ್ ಅವ್ರು ಮಾಡ್ಬೇಕಾ, ಸುದೀಪ್ ಅವ್ರು ಮಾಡ್ಬೇಕಾ, ಆ ಥರದ್ದು ಇದೆಲ್ಲ ಸಾಂಗ್, ಇದು ಹೊಸಬ್ರಿಗೆ ಸೂಟ್ ಆಗಲ್ಲ ಅಂತ ಕೇಳ್ತಾರೆ. ನನಗೆ ಗೊತ್ತಿಲ್ಲಪ್ಪ, ಇದು ಆಡಿಯನ್ಸ್ ಹೆಂಗೆ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡು. ನಿಮಗೆಲ್ಲ ಅನ್ಸುತ್ತಾ ಇದು ಸೂಟ್ ಆಗ್ತಿದೆ ನನಗೆ ಈ ಸಾಂಗು? ಅಷ್ಟು ಬೀಟ್ ಅದು. ಸೊ ಹೋಪ್ಫುಲಿ ಯು ವಿಲ್ ಎಂಜಾಯ್. ದ ಫೀಡ್ಬ್ಯಾಕ್ ಕೂಡ ಧನು ಮಾಸ್ಟರ್ ವಾಸ್ ಟಾಕಿಂಗ್ ವೆರಿ ಪಾಸಿಟಿವ್ ಅಬೌಟ್ ಇಟ್ ಆ್ಯಂಡ್ ವೆರಿ ಮಿಸ್ಸಿಂಗ್ ಇಟ್. ಆ್ಯಂಡ್ ನೆಕ್ಸ್ಟ್ ಏನಂದರೆ ಇದೇ February 6ನೇ ತಾರೀಕು ಭಾರತಾದ್ಯಂತ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ನಮ್ಮ ವಿಜಯ್ ಸಿನಿಮಾಸ್ ಇದ್ದಾರೆ, ಅಲ್ಲೇ ನಮ್ಮ ವಿಜಯ್ ಅವರಿದ್ದಾರೆ. ವಿಜಯ್ ಎಲ್ಲಿದ್ದೀರಾ? ಸೊ ನಮ್ಮ ವಿಜಯ್ ವಿಜಯ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕರ್ನಾಟಕ ಫುಲ್ಲು. ಆಮೇಲೆ ಕೇರಳದಲ್ಲಿ ಡ್ರೀಮ್ ಬಿಗ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಡ್ರೀಮ್ ವಾರಿಯರ್ಸು ಚೆನ್ನೈಯಲ್ಲಿ. ಹೀಗೆ ಭಾರತಾದ್ಯಂತ ಡಿಫ್ರೆಂಟ್ ಡಿಸ್ಟ್ರಿಬ್ಯೂಟರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಗೋಯಿಂಗ್ ವೆರಿ ವೆಲ್. ಎಲ್ಲರೂ ನೋಡಿ, ಇದೇನು ಅಲ್ಲ, ಇದೊಂದು ಸಾಂಗ್ ಅಷ್ಟೇ. ಇದಕ್ಕಿಂತ 10% ಮೂವಿ ಇದೆ. ಎಲ್ಲದೂ ನಾವು ತೋರ್ಸೋಕ್ಕಾಗಲ್ಲ. ಎಲ್ಲರೂ ಬಂದು ಎಂಜಾಯ್ ಮಾಡಿ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಇಲ್ಲಿ ನೆರೆದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಇರತಕ್ಕಂತಹ ಎಲ್ಲ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ. ಸೊ ಸಾಂಗಿಂದ ಶುರು, ಆ್ಯಕ್ಚುಲಿ ನಾವು ಶುರು ಮಾಡಿದ್ದೀವಿ ಸಾಂಗಿಂದ ಫಸ್ಟು. ಸೊ ಕಬ್ಬಿನ ಜಲ್ಲೆ ಸಾಂಗ್ ಏನು ಕೇಳ್ತಾ ಇದ್ದೀವಿ,
ಸಾಂಗು. ಬಟ್ ಅದು ನಮ್ಮ ಹೀರೋ ಸಾಂಗ್ ಆ್ಯಕ್ಚುಲಿ ನಾವು ಮೀಟ್ ಮಾಡಿದ ಫಸ್ಟ್ ಕೆಲಸಿದ್ದೆ ಆ ಸಾಂಗು ಅವ್ರಿಗೆ. ಸೊ ಹೆಚ್ಚು ಕಮ್ಮಿ ಈ ಸಾಂಗ್ ನನಗೆ ಸಿಗಲಿಕ್ಕೆ ಆ ಸಾಂಗೇ ಕಾರಣ, ಈ ಮೂವಿ ನನಗೆ ಸಿಗಲಿಕ್ಕೆ ಆ ಮೂವಿನೇ ಕಾರಣ. ಸೊ ಒಟ್ಟಾಗಿ ಓವರಾಲ್ 7 ಸಾಂಗ್ ಸಿನಿಮಾದಲ್ಲಿದೆ. 4 ಸಾಂಗ್ ಅತಿಶಯ್ ಜೈನ್ ಅವರು, 3 ಸಾಂಗ್ ಶಶಾಂಕ್ ಶಶಿಗೆ ಅವರು ಮಾಡಿದ್ದಾರೆ. ಸೊ ಈ ಸಿನಿಮಾ ಹೇಗೆ ಸ್ಟ್ರೆಂತ್ ಆಗ್ತಾ ಹೋಯಿತು ಅಂದರೆ, ನಾವು ಚಿಕ್ಕದಿಂದ ಶುರು ಮಾಡೋಕ್ಕೆ ಹೋಗಿದ್ದು ಸಿನಿಮಾ ಇವತ್ತು 5 ಲ್ಯಾಂಗ್ವೇಜ್ ಆಗಿ ಇವತ್ತು ಫೆಬ್ರವರಿ 6ಕ್ಕೆ ರಿಲೀಸ್ ಆಗಲಿಕ್ಕೆ ರೆಡಿ ಇದೆ. ಸೊ ಅದಕ್ಕೆ ಸೊ ಹೆಂಗೆ ಹೇಳೋದು ಅಂದರೆ, ಒಂದು ಕನ್ನಡದಲ್ಲಿ ಒಂದು ಸಿನಿಮಾ ರೆಡಿ ಆದ ಮೇಲೆ ಬೇರೆ ಸ್ಟೇಜ್ಗೆ ತಗೊಂಡೋಗೋದು ತುಂಬ ಕಷ್ಟ. ಸೊ ನಮ್ಮಲ್ಲೇ ತಲುಪಿಸೋದು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಬೇರೆ ಸ್ಟೇಜ್ಗೆ ಹೋಗಿ ತಲುಪಿಸ್ತಾ ಇರೋದು ಅದು ಪ್ರೊಡಕ್ಷನ್ ಹೌಸು ಸ್ಟ್ರೆಂತು. ಸೊ ನಮ್ಮ ಕಾಡ ನಟರಾಜ್ ಸರ್ ಅವ್ರದ್ದು ಶ್ರಮ ತುಂಬ ಇದೆ. ಈಗ ಆಗ ನೋಡ್ತಾ ಹೋದರೆ ಅವ್ರಿಗೆ ಜಾಬ್ ಮಾಡಿಕೊಂಡು ಜೊತೆಯಲ್ಲಿ ಸಿನಿಮಾ ವರ್ಕ್ ಮಾಡಿಕೊಂಡು ಆ್ಯಕ್ಟಿಂಗು ಮಾಡಿಕೊಂಡು ಆ ಪ್ರೆಷರ್ನ ತೊಗೊಳ್ಳೋಷ್ಟು ತಗೊಳ್ಳೋದು ಪೇನ್ ಇದೆಯಲ್ಲ, ಅದು ತುಂಬ ಸ್ಟ್ರೆಂತ್ ಇರೋರಿಗೆ ಮಾತ್ರ ಸಾಧ್ಯ ಅದು. ಸೊ ನನಗೇನೆ ಫ್ರೀ ಬಿಟ್ಟಿದ್ದಾರೆ, ನೀವು ಬರೀ ಕಂಟೆಂಟ್ ಮಾತ್ರ ನೋಡ್ತಾ ಇರೋ, ಮಿಕ್ಕಿದೆಲ್ಲ ಕಲ್ಸೋದು ನೋಡ್ತಾ ಇರಲಿಲ್ಲ ನನ್ನದೇ ಅಂತ. ಸೊ ತುಂಬ ಥ್ಯಾಂಕ್ ಯು ಸರ್ ಇಬ್ಬರು ಕೂಡ. ಸೊ ಸಾಂಗ್ ವಿಷಯಕ್ಕೆ ಬಂದರೆ, ಮೇಡಮ್ ಈಗ ಎಂಜಾಯ್ ಮಾಡ್ತಿದ್ದೀರಿ ಅಂತಿದ್ದಾರೆ. ಆ ಸಾಂಗಲ್ಲಿ ನಮ್ಮ ಈ ರತುರಿ ಸಾಂಗಲ್ಲಿ ಒಂದು ಮಂಚನ ಹ್ಯಾಂಗ್ ಮಾಡಿರ್ತಾರೆ. ಆ ಹ್ಯಾಂಗ್ ಮಾಡಿರ್ತಾರೆ, ಹ್ಯಾಂಗ್ ಮಾಡಬೇಕಾದ್ರೆ ಇಬ್ಬರದು ಕ್ಲೋಸ್ ಮೂಮೆಂಟು. ಸೊ ನಾನು ಅವರು ನೋಡೋದ ಇವರು ನೋಡೋದ, ಇಲ್ಲಿ ಐ ಕಂಟೆಂಟ್ ಎಲ್ಲ ಹೋಗ್ತಾ ಇದೆ, ಹೀರೋಗೂ ಪ್ರೊಡ್ಯೂಸರ್ಗೂ ಹೋಗ್ತಾ ಇದೆ. ಸಾಂಗ್ ಟೇಕ್ ಆಗಿದೆ, ಕರೆಕ್ಟಾಗಿ ಬಂದಿದೆ. ಇನ್ನೂ ಮಂಚದ ಮೇಲೆ ಏನು ಕೆಲಸ? ಸೊ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ಧನು ಮಾಸ್ಟರು. ನಾವು ಕೂತು ಪ್ಲಾನ್ ಮಾಡಿದಾಗ ಸೆಟ್ ಹೇಗಿರಬೇಕು, ಆರ್ಟಿಸ್ಟ್ ಎಷ್ಟು ಜನ ಬೇಕು, ಜೂನಿಯರ್ಸ್ ಎಷ್ಟು ಜನ ಬೇಕು, ಅದೆಲ್ಲ ಲಿಸ್ಟ್ ಮಾಡಿ ಏನು ನಾಳೆ ಶೂಟ್ ಮಾಡಬೇಕು, ನಮ್ಗೆ ಇನ್ನೂ ಸೆಟ್ ರೆಡಿ ಆಗಿರಲಿಲ್ಲ. ಸೊ ಇಡೀ ನೈಟ್ ಸೆಟ್ ರೆಡಿ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಕಾಲ್ ಶೀಟು ರೆಡಿ ಇತ್ತು. ಸೊ ಥ್ಯಾಂಕ್ಸ್ ಟು ಧನು ಮಾಸ್ಟರ್. ಆ್ಯಂಡ್ ಕಬ್ಬಿನ ಜಲ್ಲೆ ಸಾಂಗ್ ಮಾಡಿದಂಥ ನಾವು ಭೂಷಣ್ ಮಾಸ್ಟರ್ಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸಿಂಪಲ್ಲಾಗಿ ಸ್ಟೈಲಿಶ್ ಆಗಿ ಇಬ್ಬರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಆಗಲೇ ನಮ್ಮ ನಿರೀಕ್ಷೆ ನಾವು ಹೇಳ್ತಾ ಇದ್ವಿ, ನಾವು ಆ ಸಾಂಗಲ್ಲಿ ಗ್ಲಾಮರಸ್ ಆಗಿ ಬಿಟ್ಟರೆ ಅದು ತೋರಿಸಿಲ್ಲ ಅಂತ. ಏನಕ್ಕೆ ಅಂದರೆ ನಾವು ಹೆಚ್ಚು ಸಿನಿಮಾ ನಡೆಯೋದಲ್ಲ 80s to 90s ಆ ಬ್ಯಾಕ್ಡ್ರಾಪಲ್ಲಿ ನಡೀತಾ ಇರುತ್ತೆ. ಸೊ ಹಂಗಾಗಿ ಬೆಳಗಿರೋ ನಾವು ಮೂವಿ ನಾವು ತೋರಿಸಿದ್ರೆ ಹೇಗೆ ಹಳ್ಳಿ ಜನ ಹೇಗೆ ಹಳ್ಳಿಯಲ್ಲಿ ಆ ನಡೆಯುವಂಥ ಕತೆ ಕಾನ್ಸೆಪ್ಟನ್ನು ನಾವು ತಗೊಂಡು ಇಷ್ಟು ಗ್ಲಾಮರಸ್ ಹೇಗೆ. ಸೊ ಹಾಗಾಗಿ ಅದನ್ನು ಡಲ್ ಮಾಡ್ತಾ ಇದ್ದೀವಿ ನಾವು ಮೇಕಪ್ ಡಲ್ ಮಾಡಿ ಅದನ್ನು, ಯಾಕಂದರೆ ನ್ಯಾಚುರಲಿಟಿ ಕಾಣಿಸ್ಬೇಕಾಯಿತು. 80s ಆ ಕಾಲಕ್ಕೆ ತುಂಬಿಸ್ಬೇಕಲ್ಲ ಜನಕ್ಕೆ. ಸೊ ಹಂಗಾಗಿ ಸೊ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದು ತುಂಬ ಇದೆ ಅಲ್ಲ, ಯಾಕಂದರೆ ಈ ಪ್ರತಿ ಹೆಜ್ಜೆಯಲ್ಲಿ ಒಂದು ಚಿಕ್ಕ ವಿಷಯದಲ್ಲೂ ಸ್ಟೇಜ್ ಬೈ ಸ್ಟೇಜ್ ವರ್ಕ್ ಆಗಬೇಕಾದ್ರೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ಗೂ ತುಂಬ ವರ್ಕ್ ಮಾಡಿದ್ದಾರೆ. ಎಸ್ಪೆಷಲಿ ಆರ್ಟಿಸ್ಟ್ಗಳು ಮೇಕಿಂಗ್ ಟೈಮಲ್ಲಿ ಅಷ್ಟೇ, ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ಆನ್ ಟೈಮ್ ಅಂದರೆ ಯಾರು ಕೂಡ ಸ್ಟಾರ್ಟನ್ನು ತೋರಿಸಿಲ್ಲ, ಏನಿಲ್ಲ, ಕ್ಯಾಶುವಲ್. Okay. So when we first, hi again. so when I first met sir, तो सर मुझे कहते कृति, मैंने तुम्हारा इंस्टाग्राम देखा, तुम्हारी डांस वीडियोस देखी, यू आर वंडरफुल डांसर, यू आर इंटरनेशनल डांसर, बट मुझे डांस नहीं आता. तो मैं मेंटली ऐसे थी कि ठीक है, कोई दिक्कत नहीं है, हो जाएगा. Oh my God! But when I saw him performing on set, and now when I see him on screen, I mean, हमारे हिंदी में दिल्ली भाषा में कहते हैं फाड़ दिया. I mean, literally rocked it. I mean, I really want to praise him. मतलब मुझे, so I told him today, मैंने कहा I really don't want to believe whatever you say in future, because आपने शुरुआती झूठ से बोली थी कि मुझे डांस नहीं आता. You are a super and wonderful dancer, plus an amazing dancer. So yeah, that's all. ಆ್ಯಂಡ್ ನಮ್ಮ ರತ್ನಿ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಷಯ ಇದೆ, ಒಂದು ರಿಕ್ವೆಸ್ಟ್ ಇದೆ. ಆಲ್ರೆಡಿ 2.5 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ. ಇವತ್ತು ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿರೋದು, ಕರ್ನಾಟಕಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಸೊ ಅದು 2.6 ಆಗಬೇಕು. ನೀವೆಲ್ಲರೂ ಕೃತಿ ವರ್ಮಾ ಅಫಿಷಿಯಲ್ನಲ್ಲಿ ಅವರ ಬ್ಯೂಟಿಫುಲ್ ಫೋಟೋಸು, ಅವ್ರ ಲೈಫಲ್ಲಿ ಏನು ಮಾಡ್ತಾರೆ, ಡಾನ್ಸ್ ಹೇಗೆ ಮಾಡ್ತಾರೆ ಅದೆಲ್ಲ ನೋಡೋದಕ್ಕೆ ಕೃತಿ ವರ್ಮಾ ಅಫಿಷಿಯಲ್. ಮ್ಯಾಮ್, ನಾಳೆ ನೀವು ವಾಪಸ್ ಮುಂಬೈಗೆ ಹೋದಾಗ ಕರ್ನಾಟಕದಿಂದ 1 ಲಕ್ಷ ಫಾಲೋವರ್ಸ್ ಜಾಸ್ತಿ ಆಗಿದೆ. ಯು ಟೆಲ್. Yes, please. मैं वापस रिपीट कर देती हूँ, कोई दिक्कत नहीं है. It's Kriti Verma Official, KRITI
KRIVERMA official OFFICIAL. आप कृति V लिख दोगे तो आ जाएगा 2.5 मिलियन वेरीफाइड. अब मैं आप पे भरोसा कर रही हूँ कि मैं जब तक बॉम्बे वापस जाऊँगा आपको 2.5 या 2.6 मिलियन हो जाने चाहिए. मेरे वहाँ पे तो ज़्यादा सुनते नहीं, शायद यही बैंगलोर वाले लोग सुन लें मुझसे. हो जाएंगे ना? अरे बस ठीक है. या देखो, माना मैं सुंदर हूँ, इसका मतलब ये नहीं कि आपसे मुझे देखते रह जाओगे. हो जाएंगे ना? यानी मुझे देखे ही जा रहे हैं, मैं क्या करूँ यार. चलो, भगवान ने मुझे बनाया ही ऐसे, तुम्हारी गलती नहीं है. कीप ऑन वाचिंग. आज आप ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ನಿಜವಾಗ್ಲೂ ನನಗೆ ಡ್ಯಾನ್ಸ್ ಬರಲ್ಲ, ಈಗಲೂ ಅದನ್ನೇ ಹೇಳ್ತೀನಿ. ಮಾಸ್ಟರ್ಗಳು ಏನು ಹೇಳ್ಕೊಡ್ತಾರೆ ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಒಂದೊಂದು ಸಾಂಗಿಗೆ 15 ಡೇಸ್ ಧನು ಮಾಸ್ಟರು, ಭೂಷಣ್ ಮಾಸ್ಟರು, ಆಮೇಲೆ ಕಿಶೋರ್, ಕ್ಯಾಪ್ಟನ್ ಕಿಶೋರ್. ಸೊ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾ ಇದ್ರು ಅವ್ರ ಸ್ಟುಡಿಯೋದಲ್ಲಿ, ಮನೆಗೆ ಕೂಡ ಕಳಿಸ್ತಾ ಇದ್ರು. ಹಾಗಾಗಿ ಸೊ ಐ ಕುಡ್ ಮೈ ಎಫರ್ಟ್ ಅಷ್ಟೇ. ಸೊ ಐ ಕೀಪ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮದುವೆ. ನಮ್ಮ ಕರಿಕಾಡ ಚಿತ್ರದ ತಂಡ ನಿಮ್ಮ ಮುಂದೆ ಇದ್ದಾರೆ. ರತುನಿ 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 ಹಾಡು ಮ್ಯೂಸಿಕಲ್ ಜರ್ನಿ ಬಗ್ಗೆ ಹೇಳಬೇಕು. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂತಹ ಗುರು ಹಿರಿಯ ಮಾಧ್ಯಮದ ಜನರಿಗೆ ಹಾಗೂ ಎಲ್ಲ ಆಡಿಯನ್ಸ್ಗೆ ನನ್ನ ನಮಸ್ಕಾರಗಳು. ಕರಿಕಾಳ ಫೆಬ್ರವರಿ 6ನೇ ತಾರೀಕು ನಿಮ್ಮೆಲ್ಲರ ಮುಂದೆ ತೆರೆ ಕಾಣ್ತಾ ಇದೆ. ದಯವಿಟ್ಟು ನಿಮ್ಮ ಆಶೀರ್ವಾದ ಇಡೀ ತಂಡಕ್ಕೆ ಇರಬೇಕು, ನಮ್ಮ ಸಿನಿಮಾ ಮೇಲೆ ಇರಬೇಕು. ಶ್ರಮಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡ್ತಿರುವಂತಹ ಈ ತಂಡಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ 3 ಹಾಡುಗಳು ಹಾಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ನನ್ನ ಈ ಸಿನಿಮಾಗಿದೆ. ಇನ್ನು 4 ಹಾಡುಗಳು ಬಹಳ ಅದ್ಭುತವಾಗಿ ಅತಿಶಯ ಜೈನ್ ಮಾಡಿದ್ದಾರೆ. ಸೊ ಎಲ್ಲರ ಆಶೀರ್ವಾದ ಇಡೀ ತಂಡಕ್ಕಿರಲಿ. ಆ್ಯಂಡ್ ಈ ಸಿನಿಮಾಗೆ ನನ್ನ ಪ್ರೊಡ್ಯೂಸರು ಹಾಗೂ ನನ್ನ ನಾಯಕ ನಟರು ಬಹಳ ಸಪೋರ್ಟಿವ್ ಆಗಿ, ಹೇಗೆ ಅಂತಂದರೆ ನಾವು ಕೇಳಿದಂತಹ ಸಿಂಗರ್ಸ್, ಇದಕ್ಕೆ ಬಹಳ ಅದ್ಭುತವಾಗಿರುವಂತಹ ಎಲ್ಲ ಲ್ಯಾಂಗ್ವೇಜ್ನ ಸಿಂಗರ್ಸ್ಗಳು ಕೂಡ ಹಾಡಿದ್ದಾರೆ. ಇವಾಗ ನೀವು ಇದು ಮಹೇಶ್ ಬಾಬು ಕುರ್ಚಿ ಮರ್ತಬೇಟಿ ಅದು ಬಂತಲ್ಲ ಸಾಂಗ್, ಆ ಸಿನಿಮಾದ ಫಿಮೇಲ್ ಸಿಂಗರ್ ಸಾಹಿತಿ ಅಂತ ಅವರು, ಆಮೇಲೆ ಐಶ್ವರ್ಯ ರಂಗರಾಜನ್ ಅವರು ಹಾಡಿದ್ದಾರೆ, ಆಮೇಲೆ ನಕಾಶ್ ವ್ಯಾಸೀಸ್ ಅವರು ಹಾಡಿದ್ದಾರೆ. ಸುಮಾರು ದೊಡ್ಡ ಸಿಂಗರ್ಸ್ ನಾವು ಕೇಳಿದಕ್ಕೇನೂ ಇಲ್ಲ ಅನ್ನೋದೇ ಬಹಳನೇ ಒಂದು ನನಗೆ ಫ್ರೀಡಮ್ ಕೊಟ್ಟು ಬಹಳ ಅದ್ಭುತವಾಗಿರುವಂತಹ ಹಾಡುಗಾರಗಳನ್ನ ಹಾಡ್ಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಋಣಿಯಾಗಿರ್ತೀನಿ. ಆ್ಯಂಡ್ ಇದಕ್ಕೆ ಕನ್ನಡದ ಹಾಡಿಗೆ ನನ್ನ ಗುರುಗಳಾದಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ರವರು ಲಿರಿಕ್ಸ್ ಬರೆದಿರೋದು ನನಗೆ ಬಹಳ ಒಂದು ಆಶೀರ್ವಾದ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ ಸಾಂಗು? ಸ್ವಲ್ಪ ಒಂದು ಜೋರಾಗಿ ಸೌಂಡ್ ಬರಲಿ. ಯಾರಾದ್ರೂ ರತುನಿ 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 ಮಾಡ್ತೀರಾ ಪ್ಲೀಸ್ ನನ್ನ ಜೊತೆ? ಹುಕ್ಲೇನ್ ಅಟ್ ಲೀಸ್ಟ್ 3, 2, 1 ಗೋ. ನೀ ಕನ್ಯಾ ರಾಶಿ ನಮನೆ. ಎಲ್ಲರಿಗೂ ಎನರ್ಜಿ ಇಲ್ಲ ಅಂತ ಗೊತ್ತು, ಆದ್ರೆ ದಯವಿಟ್ಟು ಚೇಂಜ್ ಆಗ್ತಾನೆ ಒನ್ ಮೋರ್ ಟೈಮ್ ವಾಲ್ಪೇಪರ್ ಚೇಂಜ್ ಮಾಡ್ತಾನೆ. ರತುನಿ 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 ನೀ ಕನ್ಯಾ ರಾಶಿ ನಮನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಸೊ ಮಚ್. ಜಯ ಶ್ರೀ. ಸರ್, ಸಿಂಗರ್ಸ್ಗಿಂತ ಭವಿಷ್ಯ ಇದೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.